ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು ದಿಸ್ ಉಪಯೋಗಿಸಿಕೊಂಡು ಹೇಳುವಂಥ ವಾಕ್ಯಗಳನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂಥ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡ್ಬೋದು. ನಿಮಗೆ ಈ ರೀತಿಯ ವಿಡಿಯೋಸ್ ಇಷ್ಟವಾಗೋದಾದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅವರ ಎಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. ದಿಸ್ ಈಸ್ ಮೈ ಬುಕ್. ದಿಸ್ ಈಸ್ ಮೈ ಬುಕ್ ಅಂದ್ರೇನು? ಇದು ನನ್ನ ಪುಸ್ತಕ. ದಿಸ್ ಅಂದರೆ ಇದು ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಾ ಇದ್ದೀನಿ. ದಿಸ್ ಈಸ್ ಮೈ ಹೌಸ್. This is my house. ಇದು ನನ್ನ ಮನೆ. This house is big. This house is big. ಈ ಮನೆ ದೊಡ್ಡದಿದೆ. This game is fun. This game is fun. ಈ ಆಟ ಮಜವಾಗಿದೆ. ಇದು ಈ ಅನ್ನೋ ಅರ್ಥದಲ್ಲಿ ನಾವು ದಿಸ್ ಅನ್ನು ಹೆಚ್ಚಾಗಿ ಯೂಸ್ ಮಾಡ್ತೇವೆ. ದಿಸ್ ಹೌಸ್ ಅಂದರೆ ಈ ಮನೆ, ದಿಸ್ ಗೇಮ್ ಈ ಆಟ, ಈ ರೀತಿಯಲ್ಲಿ ನಾವು ದಿಸ್ ಅನ್ನು ಯೂಸ್ ಮಾಡ್ತೇವೆ. ಅಥವಾ ಇದು ಅನ್ನೋ ಅರ್ಥದಲ್ಲಿ ಯೂಸ್ ಮಾಡ್ತೇವೆ. ದಿಸ್ ಈಸ್ ಮೈ ಹೌಸ್, ಇದು ನನ್ನ ಮನೆ. ಇದು ಈ ಅನ್ನೋ ಅರ್ಥದಲ್ಲಿ ಯೂಸ್ ಮಾಡುವಂಥದ್ದು. ದಿಸ್ ಈಸ್ ಫೈನ್ ಅಂದ್ರೇನು? ಇದು ಪರವಾಗಿಲ್ಲ ಅನ್ನುವ ಅರ್ಥ. ದಿಸ್ ಈಸ್ ಹಾರ್ಡ್. ದಿಸ್ ಈಸ್ ಹಾರ್ಡ್ ಅಂದ್ರೇನು? ಇದು ಕಷ್ಟಕರ. ದಿಸ್ ಈಸ್ ಅವರ್ ಪ್ರಾಪರ್ಟಿ. ದಿಸ್ ಈಸ್ ಅವರ್ ಪ್ರಾಪರ್ಟಿ. ಇದು ನಮ್ಮ ಆಸ್ತಿ. ದಿಸ್ ವಿಲ್ ಡೂ. ದಿಸ್ ವಿಲ್ ಡೂ ಅಂದ್ರೇನು? ಇದು ಆಗಬಹುದು. ನೀವು ಕನ್ನಡದಲ್ಲಿ ಹೇಳ್ತಿರಲ್ಲ ಇದು ನಡೆಯುತ್ತೆ ಅಂತ ಹೇಳ್ತಿರಲ್ಲ, ಸಾಮಾನ್ಯವಾಗಿ ನಾವು ಮಾತನಾಡಬೇಕಂದ್ರೆ ಇದು ನಡೆಯುತ್ತೆ ಅಂದರೆ ನಿಮಗೆ ಎಕ್ಸಾಕ್ಟಾಗಿ ಬೇಕಾಗಿರೋದಲ್ಲ ಅದು, ಆದರೆ ನೀವು ಅದನ್ನು ಉಪಯೋಗಿಸ್ಕೊಂಡು ಮ್ಯಾನೇಜ್ ಮಾಡಬಹುದು. ಇದು ನಡೆಯುತ್ತೆ ಅಂತ ನೀವು ಹೇಳ್ತೀರ. ದಿಸ್ ವಿಲ್ ಡೂ. ಈಗ ನೀವು ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀರಾ ಅಂದ್ಕೊಳ್ಳೋಣ. ನಿಮಗೆ ಕೆಲವೊಂದು ವಸ್ತುಗಳು ಬೇಕು. ನಿಮ್ಮ ಫ್ರೆಂಡ್ ಅವ್ರ ಹತ್ರ ಇರುವಂಥ ವಸ್ತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾರೆ. ನಿಮಗೆ ಎಕ್ಸಾಕ್ಟಾಗಿ ಬೇಕಾಗಿರೋ ವಸ್ತುಗಳಲ್ಲದೆ ಇದ್ದರೂ ನಿಮಗೆ ಆ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಿಮ್ಮ ಪ್ರಾಜೆಕ್ಟನ್ನು ಹಾಗೂ ಹೀಗೂ ಮಾಡಬಹುದು, ನಿಮಗೆ ಮ್ಯಾನೇಜ್ ಮಾಡಬಹುದು. ಅವಾಗ ನೀವು ಹೇಳ್ತೀರಾ ದಿಸ್ ವಿಲ್ ಡೂ, ಇದು ಆಗಬಹುದು. ದಿಸ್ ಈಸ್ ಮೈನ್. ದಿಸ್ ಈಸ್ ಮೈನ್ ಅಂದ್ರೇನು? ಇದು ನನ್ನದು. ದಿಸ್ ಈಸ್ ಮೈ ಬ್ರದರ್ ರಾಹುಲ್. ದಿಸ್ ಈಸ್ ಮೈ ಬ್ರದರ್ ರಾಹುಲ್. ಇದು ನನ್ನ ತಮ್ಮ ರಾಹುಲ್. This is my job. This is my job. ಇದು ನನ್ನ ಕೆಲಸ. This could help. This could help. ಇದು ಸಹಾಯ ಮಾಡಬಹುದು. ಈಗ ನಿಮ್ಮ ಫ್ರೆಂಡ್ಗೆ ಒಂದು ಸಬ್ಜೆಕ್ಟ್ ಕಷ್ಟ ಆಗ್ತಿದೆ ಅಂದ್ಕೊಳ್ಳೋಣ. ಅವಾಗ ನೀವೇನು ಮಾಡ್ತೀರಾ? ನಿಮ್ಮ ನೋಟ್ಸ್ ಅಥವಾ ನೀವು ಸ್ಪೆಷಲ್ ಆಗಿ ರೆಫರ್ ಮಾಡುವಂಥ ಪುಸ್ತಕವನ್ನು ಅವರಿಗೆ ಕೊಡ್ತೀರಾ. ಹಾಗೆ ಕೊಡಬೇಕಾದ್ರೆ ನೀವು ಹೇಳ್ತೀರಾ ದಿಸ್ ಕುಡ್ ಹೆಲ್ಪ್, ಇದು ನಿನಗೆ ಸಹಾಯ ಮಾಡಬಹುದು ಅಂತ ನಿಮ್ಮ ಪುಸ್ತಕವನ್ನು ತೋರಿಸ್ಬಿಟ್ಟು ನೀವು ಹೇಳ್ತೀರಾ ದಿಸ್ ಕುಡ್ ಹೆಲ್ಪ್. ದಿಸ್ ಅಂದರೆ ಇದು, ನೀವು ಆ ಪುಸ್ತಕವನ್ನು ತೋರಿಸ್ಕೊಂಡು ಹೇಳ್ತಾ ಇದ್ದೀರ. ದಿಸ್ ಬುಕ್ ಈಸ್ ನ್ಯೂ. ದಿಸ್ ಬುಕ್ ಈಸ್ ನ್ಯೂ. ಈ ಪುಸ್ತಕ ಹೊಸದು. ದಿಸ್ ಕಾರ್ ಈಸ್ ಓಲ್ಡ್. ದಿಸ್ ಕಾರ್ ಈಸ್ ಓಲ್ಡ್. ಈ ಕಾರ್ ಹಳೆಯದು. ರೀಡ್ ದಿಸ್. ರೀಡ್ ದಿಸ್. ಇದನ್ನು ಓದು. ಐ ಕ್ಯಾನ್ ಹ್ಯಾಂಡಲ್ ದಿಸ್. ಐ ಕ್ಯಾನ್ ಹ್ಯಾಂಡಲ್ ದಿಸ್. ನಾನು ಇದನ್ನು ನಿಭಾಯಿಸಬಲ್ಲೆ. ಐ ಲವ್ ದಿಸ್ ಸಾಂಗ್. ಐ ಲವ್ ದಿಸ್ ಸಾಂಗ್. ನನಗೆ ಈ ಹಾಡು ತುಂಬ ಇಷ್ಟ. I am tired of this. I am tired of this. ನನಗೆ ಇದು ಸಾಕಾಗಿದೆ.
ನೀವು ಜಗಳ ಮಾಡಬೇಕಂದ್ರೆ ಹೇಳ್ತೀರಾ ಅಲ್ವಾ, ಪದೇ ಪದೇ ಒಂದೇ ವಿಷಯದ ಬಗ್ಗೆ ನೀವು ಜಗಳ ಮಾಡಬೇಕಂದ್ರೆ ನೀವು ಹೇಳ್ತೀರಾ ಐ ಆಮ್ ಟೈರ್ಡ್ ಆಫ್ ದಿಸ್, ನನಗೆ ಸಾಕಾಗೋಗಿದೆ ಅಂತ ನೀವು ಹೇಳ್ತೀರಾ. ಅದೇ ಐ ಆಮ್ ಟೈರ್ಡ್ ಆಫ್ ದಿಸ್. ದಿಸ್ ಈಸ್ ಫಾರ್ ಯು. ದಿಸ್ ಈಸ್ ಫಾರ್ ಯು. ಇದು ನಿನಗೋಸ್ಕರ. ಕಮ್ ದಿಸ್ ವೇ. ಕಮ್ ದಿಸ್ ವೇ ಅಂದ್ರೇನು? ಈ ಕಡೆ ಬಾ. ಐ ಲೈಕ್ ದಿಸ್. ಐ ಲೈಕ್ ದಿಸ್. ನನಗೆ ಇದು ಇಷ್ಟ. ಲುಕ್ ಎಟ್ ದಿಸ್. ಲುಕ್ ಎಟ್ ದಿಸ್. ಇದನ್ನು ನೋಡು. ಹೂ ಡಿಡ್ ದಿಸ್. ಹೂ ಡಿಡ್ ದಿಸ್. ಇದನ್ನು ಯಾರು ಮಾಡಿದ್ರು? ಹೂ ಗೇವ್ ಯು ದಿಸ್. ಹೂ ಗೇವ್ ಯು ದಿಸ್. ಇದನ್ನು ನಿನಗೆ ಯಾರು ಕೊಟ್ರು? ಐ ಕಾಂಟ್ ಡೂ ದಿಸ್. ಐ ಕಾಂಟ್ ಡೂ ದಿಸ್. ನನಗೆ ಇದನ್ನು ಮಾಡಲು ಸಾಧ್ಯವಿಲ್ಲ. ಕ್ಯಾನ್ ಐ ಟೇಕ್ ದಿಸ್? ಕ್ಯಾನ್ ಐ ಟೇಕ್ ದಿಸ್? ನಾನು ಇದನ್ನು ತಗೊಳ್ಬಹುದಾ? ಕ್ಯಾನ್ ಐ ಕೀಪ್ ದಿಸ್? ಕ್ಯಾನ್ ಐ ಕೀಪ್ ದಿಸ್? ಇದನ್ನು ನಾನು ಇಟ್ಕೊಳ್ಬಹುದಾ? ನಿಮ್ಮ ಫ್ರೆಂಡ್ ಹತ್ರ ನೀವು ಒಂದು ವಸ್ತುವನ್ನು ತಗೊಂಡಿರ್ತೀರ, ನೀವು ಕೇಳ್ತೀರಾ ಕ್ಯಾನ್ ಐ ಕೀಪ್ ದಿಸ್, ನಾನು ಇದನ್ನು ಇಟ್ಕೊಳ್ಬಹುದಾ ಅಂತ ನೀವು ಕೇಳ್ತೀರ. ಕ್ಯಾನ್ ಯು ಪ್ಲೀಸ್ ಟ್ರಾನ್ಸ್ಲೇಟ್ ದಿಸ್? ಕ್ಯಾನ್ ಯು ಪ್ಲೀಸ್ ಟ್ರಾನ್ಸ್ಲೇಟ್ ದಿಸ್? ಇದನ್ನು ನಿನಗೆ ಭಾಷಾಂತರ ಮಾಡಲು ಸಾಧ್ಯವಿದೆಯಾ? ಈಸ್ ದಿಸ್ ಅ ಜೋಕ್? ಈಸ್ ದಿಸ್ ಅ ಜೋಕ್? ಇದು ತಮಾಷೆನಾ? ಈಸ್ ದಿಸ್ ಯೋರ್ ಪರ್ಸ್? ಈಸ್ ದಿಸ್ ಯೋರ್ ಪರ್ಸ್? ಇದು ನಿಮ್ಮ ಪರ್ಸಾ? ದಿಸ್ ಈಸ್ ಕರೆಕ್ಟ್. ದಿಸ್ ಈಸ್ ಕರೆಕ್ಟ್. ಇದು ಸರಿ. ಹೂ ಈಸ್ ದಿಸ್ ಪರ್ಸನ್ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ಯು? ಹೂ ಈಸ್ ದಿಸ್ ಪರ್ಸನ್ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ಯು? ನಿನ್ನ ಪಕ್ಕ ನಿಂತಿರುವ ಈ ವ್ಯಕ್ತಿ ಯಾರು? ನೀವು ಒಂದು ಫೋಟೋ ನೋಡ್ಕೊಂಡು ಕೇಳ್ತೀರಾ ನಿಮ್ಮ ಫ್ರೆಂಡ್ ಹತ್ರ, ಈ ಫೋಟೋದಲ್ಲಿ ಹೂ ಇಸ್ ದಿಸ್ ಪರ್ಸನ್ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ಯು? ನಿನ್ನ ಪಕ್ಕ ನಿಂತಿರುವ ವ್ಯಕ್ತಿ ಯಾರು? ಹೂ ಈಸ್ ದಿಸ್? ಹೂ ಈಸ್ ದಿಸ್? ಇದು ಯಾರು? ಹಾಗೂ ಕೂಡ ನೀವು ಕೇಳ್ಬೋದು, ಹೂ ಈಸ್ ದಿಸ್ ಅಥವಾ ಹೂ ಇಸ್ ದಿಸ್ ಪರ್ಸನ್ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ಯು? ಆ ರೀತಿ ಕೂಡ ಕೇಳ್ಬೋದು. ಹೌ ಮಚ್ ಈಸ್ ದಿಸ್? ಹೌ ಮಚ್ ಈಸ್ ದಿಸ್? ಇದರ ಬೆಲೆ ಎಷ್ಟು? Whose car is this? Whose car is this? ಇದು ಯಾರ ಕಾರ್? This is all I have. This is all I have. ಏನು ಹಾಗಂದ್ರೆ ನನ್ನ ಬಳಿ ಇರುವುದು ಇಷ್ಟೇ. This is all ಅಂದರೆ ಇಷ್ಟೇ ಅಂತ. I have ಅಂದರೆ ನನ್ನ ಬಳಿ ಇರುವಂಥದ್ದು. This is all I have ಅಂದರೆ ನನ್ನ ಬಳಿ ಇರುವುದು ಇಷ್ಟೇ. This is all. Is this your car? Is this your car? ಇದು ನಿಮ್ಮ ಕಾರಾ? This dress is very expensive. This dress is very expensive. ಈ ಉಡುಪು ತುಂಬಾ ದುಬಾರಿ. I am going home this Friday. I am going home this Friday. ನಾನು ಈ ಶುಕ್ರವಾರ ಮನೆಗೆ ಹೋಗ್ತೇನೆ. This Friday ಅಂದರೆ ಈ ಶುಕ್ರವಾರ. We will talk about this later. We will talk about this later. ನಾವು ಇದರ ಬಗ್ಗೆ ನಂತರ ಮಾತನಾಡೋಣ. ಇದಿಷ್ಟು ನಾವು ದಿಸ್ ಉಪಯೋಗಿಸಿಕೊಂಡು ಕಲಿತಾ ಇರುವಂತಹ ವಾಕ್ಯಗಳು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ. ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.